ಶ್ರೀ ರುಕ್ಮಿಣಿ ಪಾಂಡುರಂಗಸ್ವಾಮಿ ಸನ್ನಿಧಿಗೆ ಪಾದಯಾತ್ರೆ. ಪೀಣ್ಯ ದಾಸರಹಳ್ಳಿ ವೃತ್ತಿ ನೈಪುಣ್ಯದಿಂದ ಸಮಾಜದಲ್ಲಿ ಶ್ರೇಷ್ಠ ಸ್ಥಾನ ಪಡೆದಿರುವ ಈ ಸಮಾಜದವರು ಸ್ನೇಹ ಸದ್ಭಾವನೆಗಳಿಂದ ಸಹಬಾಳ್ವೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಿರುವುದು ಅತ್ಯಂತ ಶ್ಲಾಘನೀಯ. ಸ್ವಯಂ ಸೇವಕರು ಹಾಗೂ ಭಕ್ತರ ಸಹಯೋಗದೊಂದಿಗೆ ನಡೆಯುವ ಈ ಕಾರ್ಯಕ್ರಮವು ಸಮಾಜದಲ್ಲಿ ಸೌಹಾರ್ದತೆ, ಧಾರ್ಮಿಕ ಭಾವನೆ ಹೆಚ್ಚಿಸಲು ಸಹಾಯವಾಗುತ್ತದೆ ಎಂದು ಶಾಸಕ ಎಸ್ ಮುನಿರಾಜು ಹೇಳಿದರು. ಭಾವಸಾರಿ ಕ್ಷತ್ರಿಯ ಸೇವಾ ಸಮಾಜ ಬೆಂಗಳೂರು ಉತ್ತರದ ದಾಸರಹಳ್ಳಿ ಸಮಾಜದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಷಾಢ ಶುದ್ಧ ಪ್ರಥಮ ಏಕಾದಶಿ ಪ್ರಯುಕ್ತ ಪೈಪ್ಲೈನ್ ರಸ್ತೆಯಲ್ಲಿರುವ ಶ್ರೀ ಮಾತಾ ಅಂಬಾಭವಾನಿ ದೇವಾಲಯದಿಂದ ಅರಸನಕುಂಟೆಯಲ್ಲಿರುವ ವಿಜಯ ವಿಠಲ ದೇವಸ್ಥಾನದವರೆಗೆ ಹಮ್ಮಿಕೊಂಡಿದ್ದ ಪಾದಯಾತ್ರೆಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಸಮಾಜದ ಗೌರವಾಧ್ಯಕ್ಷ ರಾಘವೇಂದ್ರ ಕೂರ, ಅಧ್ಯಕ್ಷ ಸದಾಶಿವರಾಮ್ ಅಂಬೇಕರ, ಉಪಾಧ್ಯಕ್ಷ ಸತ್ಯನಾರಾಯಣ ರಾವ್, ಪ್ರಧಾನ ಕಾರ್ಯದರ್ಶಿ ಅಶೋಕ್ ಕುಮಾರ್, ಕಾರ್ಯದರ್ಶಿ ಕಿರಣ್, ಖಜಾಂಜಿ ಸಂದೀಪ್ ಪತಂಗ, ಸಂಘಟನಾ ಕಾರ್ಯದರ್ಶಿ ನರಸಿಂಹಸ್ವಾಮಿ ರಾವ್, ಮೈಕ್ ಪ್ರಕಾಶ್ ಮುಂತಾದ ಗಣ್ಯ ವ್ಯಕ್ತಿಗಳು ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಸಮಾಜದ ವತಿಯಿಂದ ದಾಸರಹಳ್ಳಿಯಲ್ಲಿ ಇವತ್ತು ಆ ಸಮಾಜದವರೆಲ್ಲ ಸೇರಿ ಭಗವಂತನಿಗೆ ಪೂಜೆ ಅರ್ಪಿಸಿ ಪಾದಯಾತ್ರೆ ನಮ್ಮ ಅರಸನಕುಂಟೆಯಲ್ಲಿರ್ತಕ್ಕಂಥ ಪಾಂಡುರಂಗ ವಿಠಲನ ದೇವಾಲಯಕ್ಕೆ ಪಾದಯಾತ್ರೆ ಮುಂದೆ ಸಾಗುತ್ತಾ ಇದ್ದೀರ. ಹಿಂದೂ ಸಂಸ್ಕೃತಿಯಲ್ಲಿ ನಾವು ನಂಬಿರೋದು ಭಗವಂತ. ಏನೇ ಕಷ್ಟ ಕಾರ್ಯಗಳು ಬಂದರೂ ನಾವು ಮೊರೆ ಹೋಗೋದು ಮೊದಲು ಭಗವಂತ ನಮ್ಮ ಕಷ್ಟಗಳ ಪರಿಹಾರ ಮಾಡ್ತಾರೆ, ನಮ್ಮ ಕುಟುಂಬಕ್ಕೆ ನೆಮ್ಮದಿ ಕೊಡುತ್ತೆ ಅಂತ ಹೇಳಿ ನಂಬುವಂಥ ಸಂಸ್ಕೃತಿ ನಮ್ಮ ಹಿಂದೂ ಸಮಾಜದಲ್ಲಿದೆ. ಭಕ್ತಿಯಿಂದ ಬೇಡಿದ್ರೆ ಭಗವಂತ ನಮಗೆ ಆಶೀರ್ವಾದ ಮಾಡ್ತಾನೆ, ಕರುಣಿಸ್ತಾನೆ, ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ತಾನೆ. ಅಂಥ ಉದಾಹರಣೆಗಳು ಬೇಕಾದಷ್ಟಿವೆ. ನಾವು ಅನೇಕ ಚಿತ್ರಗಳಲ್ಲೂ ನೋಡಿದ್ದೀವಿ. ರಾಜ್ಕುಮಾರ್ ಅವ್ರದ್ದು ಒಂದು ವಿಠಲ ವಿಠಲ ಪಾಂಡುರಂಗ ವಿಠಲ ಹಾಡು ಕೇಳಿದ್ರೆ ಭಕ್ತ ಕುಂಬಾರದ್ದು ಅರ್ಥ ಆಗ್ತದೆ. ಸನ್ನಿವೇಶಗಳನ್ನ ನಾವು ನೋಡಿದ್ದೀವಿ. ಅದಕ್ಕೋಸ್ಕರ ಒಂದೊಂದು ಸಮುದಾಯ ಒಂದೊಂದು ದೇವರನ್ನ ಆರಾಧನೆ ಮಾಡ್ತಾರೆ. ಈ ಪ್ರಪಂಚದಲ್ಲಿ ಒಂದು ಸಮುದಾಯಕ್ಕೆ ಮುಸಲ್ಮಾನರಿಗೆ ಬರೀ ಅಲ್ಲಾಹ್ ಒಬ್ಬರೇ ದೇವರು, ಕ್ರಿಶ್ಚಿಯನ್ರಿಗೆ ಬರೀ ಜೀಸಸ್ ಒಬ್ಬರೇ ದೇವರು. ಆದರೆ ಹಿಂದೂಗಳಿಗೆ ಕೋಟ್ಯಾನುಕೋಟಿ ದೇವರು. ರಸ್ತೆ ರಸ್ತೆಗೂ, ಗಲ್ಲಿ ಗಲ್ಲಿಗೂ, ಮನೆ ಮನೆಗೂ, ಊರೂರಿಗೂ ಒಂದೊಂದು ದೇವಾಲಯಗಳನ್ನ, ಕೋಟ್ಯಾಂತರ ಕೋಟಿ ದೇವತೆಗಳನ್ನ ಪೂಜೆ ಮಾಡುವಂಥ ಸಂಸ್ಕೃತಿ ಇರ್ತಕ್ಕಂಥ ನಾಡು. ಅದರಲ್ಲಿ ಪಾಂಡುರಂಗನಿಗೂ ಬಹಳ ಪವಿತ್ರವಾದಂಥ ಭಗವಂತ. ಭಕ್ತರ ಏನು ಭಕ್ತಿಯಿಂದ ಬೇಡ್ತಾರೆ ಆ ಎಲ್ಲ ಕರುಣೆ ಆಸೆಗಳನ್ನ ಈಡೇರಿಸುವಂಥ ಶಕ್ತಿ ಪಾಂಡುರಂಗನಲ್ಲಿದೆ. ಅನೇಕ ಭಕ್ತರು ಇದಕ್ಕೆ ಆಶ್ರಯ ಆಗಿದ್ದಾರೆ. ದಾಸರಹಳ್ಳಿಯಲ್ಲೂ ಕೂಡ ಆ ಸಮುದಾಯದ ಜನ ಇವತ್ತು ಭಾವಸಾರ ಕ್ಷತ್ರಿಯ ಸಮಾಜದವರು ಪಾದಯಾತ್ರೆ ಮಾಡ್ತಿದ್ದಾರೆ. ಒಳ್ಳೆಯದಾಗಲಿ. ಶಿಸ್ತುಬದ್ಧವಾಗಿ ನಿಧಾನಕ್ಕೆ ಹೋಗಿ, ಏನಾದರೂ ಸ್ವಲ್ಪ ವಯಸ್ಸಾದವರು ಆಯಾಸ ಆದರೆ ಎಲ್ಲ ನಿಂತು ನೀರು ಕುಡಿದು ನಿಧಾನಕ್ಕೆ ಹೋಗಿ ಭಗವಂತನ ಪ್ರೇರಣೆ ಮಾಡಿಕೊಂಡು ಭಗವಂತನಲ್ಲಿ ತಲ್ಲೀನ ಆಗಿ ಭಜನೆ ಮಾಡೋ ಮೂಲಕ ನಮ್ಮೆಲ್ಲ ಕಷ್ಟಗಳನ್ನ, ನೋವುಗಳನ್ನ ಈ ಪುಣ್ಯ ಕಾರ್ಯದಲ್ಲಿ ಯಾರು ಭಾಗವಹಿಸಿದ್ದರೋ ಅವ್ರಿಗೆಲ್ಲ ಒಳ್ಳೆಯದಾಗಲಿ. ನಮ್ಮ ಪ್ರಕಾಶ್, ಮೈಕ್ ಪ್ರಕಾಶು, ನೀವು ಅಧ್ಯಕ್ಷರು, ಕಾರ್ಯದರ್ಶಿಗಳು, ತಾಯಂದರು, ಹೆಣ್ಮಕ್ಳು ಎಲ್ಲರೂ ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿದ್ದೀರ. ಭಗವಂತ ಪಾಂಡುರಂಗ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಿಮ್ಮ ಬೇಡಿಕೆಗಳು, ನಿಮ್ಮ ಆಸೆಗಳು, ನಿಮ್ಮ ಕಷ್ಟಗಳು ಎಲ್ಲ ಪರಿಹಾರ ಮಾಡುವಂಥ ಶಕ್ತಿಯ ಭಗವಂತ ನಿಮಗೆ ಕಲ್ಪಿಸಲಿ ಅಂತೇಳಿ ಪಾಂಡುರಂಗನಲ್ಲಿ ನಾನು ಕೂಡ ಬೇಡ್ತೀನಿ. ನಿಮ್ಮೊಟ್ಟಿಗೆ ಭಜನೆ ಮಾಡಿ, ನಿಮ್ಮೊಟ್ಟಿಗೆ ಪಾಂಡುರಂಗನ ಧ್ಯಾನ ಮಾಡೋ ಅವಕಾಶ ನನಗೂ ಸಿಕ್ತು.